తులసిరామ్ గారు, తులసిరామ్ గారు. ನಮಸ್ತೆ ಗುರುಜಿ. ಅಣ್ಣ ಮಾತಾಡಿ ಕನ್ನಡದಲ್ಲಿ ಹೇಳಬಹುದು. ಕನ್ನಡದಲ್ಲೇ ಹೇಳಿ. I am very grateful to you, Guruji. I am very because of your care and regarding this society. For this, I am very grateful to you. And because of the nowadays, everybody run behind the money, but the system, the concept is very concern ki na ki there is no words to say in this pollute atmosphere, the pollute society. There is nobody is there thinking like you, Guruji. So you are trying to make some changes in society systems. I love that too much. Nenu Tulsiramani. I am Tulsiram from Karnataka. Sira near Tumkur. నాకి మమతక్క వారు దీని గురించి పరిచయం చేసినారు. సో నేను స్వయం సేవకుని. సో ఐఎమ్ సోషల్ యాక్టివిస్ట్ ఆల్సో. ఈ నిరాహార సమయం ఇది నాకి నేను ఎన్నో చూసినాను. వేరే ఆర్గనైజేషన్స్ అండ్ సమ్ like YouTubers and some yoga instructors. Like so many this type of sponsors and the franchises are I seen, but this system is I like so much. Your system is very nearest to do, and it's a very nearest to the true thing. So this system is very reachable to everyone. In nowadays organizations, some of organizations, some people are doing for making money, but your system, what you are saying, the Hinduism, what is the Hindu, the definition, you are what you are saying, that you are following that. That's why I am very grateful to you, Guruji. And I have find so many changes in my skin and the light quite systems. It changes so many changes in my life, and this is not final day. In my manner, this is in my life, this is first day. So I will put my bite in my Kannada language, and I will forward that thing. So I will tell more, but this is I have in my shop, so I will forward it. No, not a problem. You just continue in Kannada. See, the whole idea is it's going live. So everyone is actually people who are about to join. They are also listening to you. So please express yourself as fluently in Kannada as much as possible. There are so many people from Karnataka who are already there. Yes, Guruji. Yes, Guruji. So ನಾನು ತುಳಸಿರಾಮ್ ಅಂತೇಳಿ, ಕರ್ನಾಟಕ, ತುಮಕೂರು ಜಿಲ್ಲೆ ಶಿರಾ. ನನಗೆ ತುಮಕೂರಿನ ಮಮತಕ್ಕ ಅವರು ಈ ಒಂದು ಸಂಯಮದ ಬಗ್ಗೆ ಪರಿಚಯ ಮಾಡಿದ್ರು. ಅವರಿಗೂ ಕೂಡ ನಾನು ತುಂಬಾ ಕೃತಜ್ಞನಾಗಿರ್ತೇನೆ. ಈ ಒಂದು ವಿಚಾರ ನಮ್ಮ ಗುರುಜಿ ಅವ್ರು ಏನ್ ಹೇಳ್ತಾರೆ, ಹಿಂದೂ ಅನ್ನೋದಕ್ಕೆ ಪದದ ಅರ್ಥ ಎಲ್ಲರನ್ನು ಒಪ್ಕೊಳ್ಳೋದು, ಹಾಗೆ ಎಲ್ಲವನ್ನು ಅದು ಅವ್ರು ಏನ್ ಹೇಳ್ತಾರೆ ಅವ್ರು ಅದರಂತೆ ನಡ್ಕೊಳ್ತಾ ಇದ್ದಾರೆ. ಸೊ ಅದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಈ ಇವತ್ತಿನ ಒಂದು
ಕಲುಷಿತ ವಾತಾವರಣ, ಕಲುಷಿತ ಪ್ರಪಂಚದಲ್ಲಿ ಎಲ್ರೂ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಅಥವಾ ಈ ತರದ ವಿಚಾರಗಳನ್ನ ಜನಗಳಿಗೆ ಮುಟ್ಸೋ ಒಂದು ಪ್ರಯತ್ನ ಮಾಡ್ತಿರೋರು ಇರ್ಬೋದು, ಎಲ್ಲರೂ ಹಣದ ಹಿಂದೆ ಹೋಗ್ತಾರೆ. ಎವ್ರಿಬಡಿ ಬಿಕಮ್ ಕಮರ್ಷಿಯಲ್. ಇಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪದ್ಧತಿ, ಈ ಪುರಾತನ ಸನಾತನ ಧರ್ಮ, ಈ ವಿಚಾರಗಳನ್ನ ಜನಗಳಿಗೆ ತುಂಬಾ ಸುಲಭವಾಗಿ ಮುಟ್ಟಿಸ್ಬೇಕು. ಇವತ್ತು ನಾವು ಯಾವುದೇ ಒಂದು ಅಪ್ಲಿಕೇಶನ್ ತಗೊಂಡ್ರು ಒಂದು ಫಾರ್ಮ್ಯಾಟ್ಗೆ ಅಲ್ಲಿಗೆ 5 ರೂಪಾಯಿ ಇಡ್ತಾರೆ. ಅದೇನೇ ಇರ್ಬೋದು, ಒಂದು ಅಪ್ಲಿಕೇಶನ್ಗೆ 1 ರೂಪಾಯಿಂದ 10 ರೂಪಾಯಿವರೆಗೂ ಇಡ್ತಾರೆ. ನಾವು ಒಬ್ಬ ವೈದ್ಯರ ಹತ್ರ ಹೋದ್ವಿ ಅಂತಂದ್ರೆ ಅವರು ಕನ್ಸಲ್ಟೇಷನ್ ಅಂತೇಳೇನೆ ಸುಮಾರು 100 ರೂಪಾಯಿಂದ ಶುರುವಾಗಿ ಅದು 1000ದವರೆಗೂ ಆಗ್ಬೋದು. ಸೊ ನಾನು ಒಂದು ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದೇನೆ ಶಿರಾದಲ್ಲಿ. ನನಗೆ ಈ ಆರೋಗ್ಯದ ವಿಚಾರವಾಗಿರ್ಬೋದು, ಈ ಔಷಧಿಯ ಬಗ್ಗೆ ಇರ್ಬೋದು, ಒಂದು ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ದೇನೆ. ಇದೊಂದು ದೊಡ್ಡ ಮೋಸದ ಜಾಲ. ಆ ಕಡೆ ಪಕ್ಕ ಮೋಸದ ಜಾಲ. ಇದನ್ನ ಸಾಕಷ್ಟು ಜನ ನಮ್ಮ ಹಿರಿಯರು ಇರ್ಬೋದು, ಈ ವಿಚಾರವಾಗಿ ಅನ್ವೇಷಣೆ ಮಾಡಿರೋರು ಇರ್ಬೋದು, ಸಾಕಷ್ಟು ಜನ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಆಲ್ರೆಡಿ. ಈಗ ನಮ್ಮ ಒಬ್ಬ ಅಂತಾರಾಷ್ಟ್ರೀಯ ಡಾಕ್ಟರ್ BM ಹೆಗ್ಡೆ, ದ ಸೀನಿಯರ್ ಕಾರ್ಡಿಯಾಲಜಿಸ್ಟ್, ಅವರು ಹೇಳೋ ಹಾಗೆ ಇದೊಂದು ದೊಡ್ಡ ಮೋಸ ಜಾಲ. ಯಾಕೆಂದ್ರೆ ಅದಕ್ಕೆ ನಾನೊಬ್ಬ ಉದಾಹರಣೆ ಇದ್ದೀನಿ. ಸುಮಾರು ನನಗೆ ಈಗ 53 ವರ್ಷ ವಯಸ್ಸಿದೆ. 2014ರಿಂದ 2014ರಲ್ಲಿ ನನಗೊಂದು ಅಪಘಾತ ಆಯ್ತು. ಅವಾಗ ಡಾಕ್ಟರ್ ಹೇಳಿದ್ರು ನಿನ್ಗೆ ಶುಗರ್ ಇದೆ ಅಂತ. ಸೊ ನಾನು ಇವತ್ತಿನವರೆಗೂ ಕೂಡ ಒಂದು ಸಣ್ಣ ಔಷಧಿಯನ್ನ ತಗೊಳ್ಳಿಲ್ಲ. ನಾನೊಂದು ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದೀನಿ, ಆದ್ರೂ ಇವತ್ತಿನವರೆಗೂ ನಾನು ಯಾವುದೇ ಒಂದು ಔಷಧಿಯನ್ನ ನನಗೆ ಶುಗರ್ ಇದೆ ನಾನು ತಗೊಳ್ಬೇಕು ಅಂತೇಳಿ ಹೇಳಿದ್ರು ಕೂಡ ನಾನು ತಗೊಂಡಿಲ್ಲ. ಯಾಕೆಂದ್ರೆ ಈ ಶುಗರ್ ಅನ್ನೋ ಒಂದು ಭಯ ಏನು ಹುಟ್ಟಿಸಿದ್ದಾರೆ, ಇದೊಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ಗೆ ಅನ್ನಿಸ್ತಾ ಇತ್ತು, ನನ್ನ ದೇಹದಲ್ಲಿ, ನನ್ನ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ವ್ಯತ್ಯಾಸಗಳು ಕಾಣಿಸ್ಲಿಲ್ಲ ನನಗೆ. ಶುಗರ್ ಇದೆ ಅಂತ ಹೇಳಿದಾಗಿಂದನೂ ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ವ್ಯತ್ಯಾಸಗಳು ನಾನು ಅನುಭವಿಸಿಲ್ಲ. ಇದನ್ನ ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ಯಾಕಂದ್ರೆ ನನ್ನವರ ಆರೋಗ್ಯ ನಾನು ನೋಡ್ಕೊಳ್ಬೇಕು. ಇದನ್ನ ಯಾರೋ ಮೆಚ್ಚಿಗೋಸ್ಕರ ನಾನು ಹೇಳ್ತಾ ಇರೋದಲ್ಲ, ಇದು ಸತ್ಯ. ಯಾಕೆಂದ್ರೆ ನಾನೊಬ್ಬ ಎಕ್ಸಾಂಪಲ್ ಆಗ್ಬೇಕು ಈ ತರದ ಒಂದು ವಿಚಾರಕ್ಕೆ. ಐ ವಾಂಟ್ ಟು ಬಿ ಅನ್ ಎಕ್ಸಾಂಪಲ್. ಸೊ ಎಷ್ಟು ಮೋಸ ಇದೆ ಇದ್ರ ಹಿಂದೆ. ನಮ್ಮನ್ನ ಈ ವಿಚಾರವಾಗಿ ಹೆದರ್ಸಿ ನಾವು ಔಷಧಿ ತಗೊಳ್ಳೋದಿರ್ಬೋದು, ಆಸ್ಪತ್ರೆಗೆ ಹೋಗೋದಿರ್ಬೋದು, ಈ ರೀತಿ ದುಡ್ಡನ್ನ ಖರ್ಚು ಮಾಡಿಸುವ ಒಂದು ಷಡ್ಯಂತ್ರ ಇದ್ರ ಹಿಂದಿದೆ. ಇದು ನಿಜವಾಗ್ಲೂ ಖಂಡಿತ ಎಷ್ಟು ಅವ್ರವ್ರ ಜ್ಞಾನದ ಮಟ್ಟಿಗೆ ಅವ್ರು ಅದನ್ನ ಪರೀಕ್ಷಿಸ್ಬೋದು, ಇನ್ವೆಸ್ಟಿಗೇಟ್ ಮಾಡ್ಬೋದು, ಎಷ್ಟು ಸತ್ಯ ಇದೆ ಅಂತ ತಿಳ್ಕೊಳ್ಬೋದು. ಯಾಕೆಂದ್ರೆ ಇವತ್ತು ಸಾಕಷ್ಟು ಜನ, ಇವನ್ ಅಲೋಪತಿ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಈ ಒಂದು ಕೆಮಿಕಲ್, ಈ ಔಷಧಿಗಳಲ್ಲಿ ಏನಿದೆ, ಇದರಲ್ಲಿ ಇರುವಂತ ಕೆಮಿಕಲ್ ನಮ್ಮ ಲಿವರ್ನ ಹಾಳು ಮಾಡುತ್ತೆ, ಕಿಡ್ನಿಯನ್ನ ಹಾಳು ಮಾಡುತ್ತೆ, ಹಾರ್ಟನ್ನ ಹಾಳು ಮಾಡುತ್ತೆ, ಕಣ್ಣನ್ನ ಹಾಳು ಮಾಡುತ್ತೆ. ಸೊ ಈ ತರದ ಒಂದು ಜಾಲ, ಮಾಫಿಯಾ, ಇದಕ್ಕೆ ನಮ್ಮ ಜನಗಳನ್ನ ಒಳಪಡಿಸಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ದೇಶ ಭಾರತ. ಯಾವುದೇ ವ್ಯವಹಾರವನ್ನ ಇಂಟ್ರೊಡ್ಯೂಸ್ ಮಾಡೋದ್ರೂ ಇಲ್ಲಿ ಸಾಕಷ್ಟು ಲಾಭ ತಗೊಳ್ಬೋದು. ಸೊ ಹಾಗಾಗಿ ಈ ತರದ ಒಂದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಜನಗಳನ್ನ ಮೋಸ ಮಾಡಿಸೋವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಜಗಜ್ಜಾಹೀರಿದೆ. ಸೊ ಬೇಕಾದಷ್ಟು ಜನ ನಮ್ಮ ಭಾರತೀಯ ವೈದ್ಯ ಪದ್ಧತಿಯನ್ನ ಹೊರದೇಶದವರು ಒಪ್ಕೊಂಡು ಅದನ್ನ ಅವರ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಸೊ ಇದನ್ನ ಎಷ್ಟರ ಮಟ್ಟಿಗೆ ಜನ ಅರ್ಥ ಮಾಡ್ಕೊಳ್ತಾರೆ ಅದನ್ನ ನಾವು ನಮ್ಮಲ್ಲ ಅಷ್ಟೇ ನಾವು ಅನುಭವಿಸೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಪ್ರಚಾರ ಮಾಡ್ಬೇಕಾಗತ್ತೆ. ಇದು ನಮ್ಮ ಧರ್ಮದ ನಮ್ಮ ಸಂಸ್ಕೃತಿ. ಯಾಕಂದ್ರೆ ಇಡೀ ವಿಶ್ವದಲ್ಲೇನೆ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಇರುವಂತ ದೇಶ ಅಂದ್ರೆ ಅದು ಕೇವಲ ಭಾರತ. ಯಾಕೆಂದ್ರೆ ಸೃಷ್ಟಿಯಲ್ಲಿರೋ ಪ್ರತಿಯೊಂದಕ್ಕೂ ನಾವು
ಗೌರವವನ್ನ ಕೊಡ್ತೇವೆ, ಕೃತಜ್ಞತೆಯನ್ನ ಸಲ್ಲಿಸ್ತೇವೆ, ಪೂಜಿಸ್ತೇವೆ. ಈ ತರದ ಒಂದು ಸಂಸ್ಕಾರ ಎಲ್ಲಾದ್ರೂ ಹೇಳ್ಕೊಡ್ತಾರೆ ಅಂದ್ರೆ ಅದು ಕೇವಲ ಭಾರತದಲ್ಲಿ ಮಾತ್ರ. ಇಡೀ ವಿಶ್ವದಲ್ಲೇನೆ ಭಾರತ ಭೂಮಿ ಕರ್ಮಭೂಮಿ ಅಂತ ಏನ್ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಹೃದಯ ಎಷ್ಟು ಮುಖ್ಯನೋ ಹಾಗೆ ಇಡೀ ಭೂಮಂಡಲಕ್ಕೆ, ಇಡೀ ಯೂನಿವರ್ಸ್ಗೆ ಭಾರತ ಭೂಮಿ ಇದೆಯಲ್ವಾ, ಅದು ಹೃದಯ ಭಾಗ ಅಂತ ಹೇಳ್ತಾರೆ ತಿಳಿದವರು. ಅಂದ್ರೆ ಈ ಭಾರತಕ್ಕೆ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಇಡೀ ನಭೋಮಂಡಲಕ್ಕೆ ಹಾನಿ ಆಗತ್ತೆ ಅಂತ. ಮನುಷ್ಯ ಭಾರತದಲ್ಲಿ ಹುಟ್ಟಿದಾನೆ, ಯಾರು ಹುಟ್ಟಿದ್ದಾರೆ ಅವರು ನಿಜವಾಗ್ಲೂ ಭಾಗ್ಯವಂತರು. ಹತ್ರಕೊಂದು ಯಾಕೆ ಅಂತಂದ್ರೆ ಇದು ಕರ್ಮಭೂಮಿ. ಯಾವುದೇ ಸಾಧು ಇರ್ಬೋದು, ಈ ಮಹಾತ್ಮರು ಇರ್ಬೋದು, ಯುಗ ಪುರುಷರಿರ್ಬೋದು. ಇವಾಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾ ಸತ್ಪುರುಷರು ಅಂತ ಏನ್ ಹೇಳಿದ್ದಾರೆ, ಅವ್ರ ಜನ್ಮ ಭಗವಂತ ಮನುಷ್ಯ ರೂಪದಲ್ಲಿ ಹುಟ್ಟು ಬಂದಿದ್ದಾನೆ ಅಂದ್ರೆ ಅದನ್ನ ಇಲ್ಲಿ ಭಾರತ ಭೂಮಿನೇ ಇಷ್ಟಪಡ್ತಾರೆ. ಭಾರತ ಭೂಮಿಯಲ್ಲೇ ಯಾಕೆ ಈ ರೀತಿಯ ಜನ್ಮಗಳಾಗತ್ತೆ? ಭಗವಂತ ಮನುಷ್ಯ ರೂಪನಾಗ ಬಂದ್ರು ಕೂಡ ಭಾರತ ಭೂಮಿಯಲ್ಲೇ ಬರ್ತಾನೆ. ಯಾಕೆ ಅಂತಂದ್ರೆ ಈ ಭೂಮಿಯಲ್ಲಿ ಅಂತ ಒಂದು ಈ ಇದರಲ್ಲಿ ಅಷ್ಟೊಂದು ಸತ್ವ ಇದೆ. ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಭಾರತದಲ್ಲಿ ಹುಟ್ಟಿರೋ ಒಂದೇ ಒಂದು ಕಾರಣಕ್ಕೆ ನಾವು ನಿಜವಾಗ್ಲೂ ಯಾವುದೋ ಜನ್ಮದ ಸುಕೃತ ಫಲದಿಂದ ನಾವು ನಮ್ಮ ಈ ಭೂಮಿಯಲ್ಲಿ ಭಾರತ ಭೂಮಿ ಇದ್ದೇವೆ. ಅಷ್ಟೇ ಅಲ್ಲ, ಈ ತರದ ಒಂದು ಸಂಯಮದ ಕಾರ್ಯಕ್ರಮ ನಮಗೆ ಸಿಗುವಂತಾಗಿದೆ. ರಾಮ ಭೂಮಿ ಮೇಲೆ ಹುಟ್ಟಿದ್ರು, ಕೃಷ್ಣ ಹುಟ್ಟಿದ್ರು ಭೂಮಿ ಮೇಲೆ, ಯೇಸು ಕ್ರಿಸ್ತ ಭೂಮಿ ಮೇಲೆ ಹುಟ್ಟಿದ್ರು, ಪೈಗಂಬರ್ ಭೂಮಿ ಮೇಲೆ ಹುಟ್ಟಿದ್ರು. ಆಗ್ಲೂ ಭೂಮಿ ಮೇಲೆ ಜನ ಇದ್ರು. ಆದ್ರೆ ಎಷ್ಟು ಜನ ರಾಮನ್ ನೋಡಿದ್ರು, ಎಷ್ಟು ಜನ ಕೃಷ್ಣನ್ ನೋಡಿದ್ರು, ಎಷ್ಟು ಜನ ಯೇಸುನ್ ನೋಡಿದ್ರು, ಎಷ್ಟು ಜನ ಪೈಗಂಬರನ್ ನೋಡಿದ್ರು. ಗುರು ನಾನಕ್ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರ್ಡಿ ಸಾಯಿಬಾಬಾ ಅವ್ರು ಇರ್ಬೋದು, ಪುಟ್ಟಪರ್ತಿ ಸಾಯಿಬಾಬಾ ಅವ್ರು ಇರ್ಬೋದು, ಈ ತರ ಕೈವಾರ ತಾತ ಇರ್ಬೋದು. ಈ ತರ ಮಹಾಮಹಿಮರು ಏನು ಈ ಭೂಮಿಯಲ್ಲಿ ಜನ್ಮ ತಗೊಂಡಿದ್ರು, ಅವಾಗೆಲ್ಲ ಜನಗಳು ಹುಟ್ಟಿದ್ರು. ಆದ್ರೆ ಎಷ್ಟು ಜನ ಭೂಮಿ ಮೇಲೆ ನೋಡಕ್ಕಾಗಿತ್ತು ಅಂದ್ರೆ ನಾವ್ ಯೋಚನೆ ಮಾಡ್ಬೇಕು. ಅವರ ಸಮಕಾಲೀನರು ಯಾರಿದ್ರು ಅವರೆಲ್ಲ ಭಾಗ್ಯವಂತರು ಅಂತ ನಾವು ಹೆಂಗ ಅನ್ಕೊಳ್ತೀವೋ ಹಾಗೆ ಇವತ್ತು ನಮಗೆ ಸುಲಭನಾಗಿ ನಮ್ಮಲ್ಲಿರುವಂತ ಅನಾರೋಗ್ಯಗಳೇನ್ ಕಾಡ್ತಾ ಇದೆ, ಶುಗರ್ ಅನ್ನೋದು, BP ಅನ್ನೋದು, ಕ್ಯಾನ್ಸರ್ ಅನ್ನೋದು, ಸ್ವಲ್ಪ ಕೆಲವು ದಶಕಗಳಿಂದ, ಕಳೆದ ದಶಕದಲ್ಲಿ ಇದಕ್ಕೆ ತುಂಬಾ ಜನ ತಮ್ಮ ಔಷಧಿ ಸರಿಯಾಗಿರೋದು ಅಂತ ಔಷಧಿ ಸಿಗದೆ, ಅಥವಾ ಇದು ಸರಿಯಾಗಿ ಗೊತ್ತಿಲ್ಲದೆ, ಇದನ್ನ ನಿವಾರಿಸ್ಕೊಳ್ಳೋ ಕ್ರಮಗಳು ಗೊತ್ತಿಲ್ಲದೆ ಅದನ್ನ ಅನುಭವಿಸಿ ತಮ್ಮ ಜೀವನ ಬಿಟ್ಟಿದ್ದಾರೆ. ಆದ್ರೆ ಇವತ್ತು ತುಂಬಾ ಸುಲಭನಾಗಿ ಈ ತರದ ಒಂದು ಸಂಯಮ ಕಾರ್ಯಕ್ರಮ ನಮಗೆ ಸುಲಭನಾಗಿ ಸಿಗ್ತಾ ಇದೆ, ಉಚಿತವಾಗಿ ಸಿಗ್ತಾ ಇದೆ. ಇದನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಯೋಜನ ತಗೊಳ್ತೀವಿ, ಪ್ರಯೋಜನ ತಗೊಳ್ಳೋದ್ರ ಜೊತೆಯಲ್ಲಿ ಬೇರೆಯವರಿಗೆ ನಾವು ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತೀವಿ, ಇದು ತುಂಬಾ ಮುಖ್ಯ ಆಗತ್ತೆ. ನಾವು ಈ ಭೂಮಿ ಮೇಲೆ ಉಚಿತವಾಗಿ ಗಾಳಿ ತಗೊಳ್ತಾ ಇದ್ದೀವಿ, ಬೆಳಕು ತಗೊಳ್ತಾ ಇದ್ದೀವಿ, ಉಚಿತವಾಗಿ ಭೂಮಿ ಮೇಲೆ ಇದ್ದೇವೆ, ನೀರು ಉಚಿತವಾಗಿ ತಗೊಳ್ತಾ ಇದ್ದೀವಿ, ಸೂರ್ಯನ ಬೆಳಕು ಉಚಿತವಾಗಿ, ಏನ್ ಪಂಚಮೂಲಭೂತಗಳು ಅಂತ ಏನ್ ಹೇಳ್ತೀವಿ ಅದಷ್ಟನ್ನು ಉಚಿತವಾಗಿ ತಗೊಳ್ತಾ ಇದ್ದೀವಿ. ಇದಕ್ಕೆಲ್ಲ ನಾವು ನಮ್ಮ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸ್ತೇವೆ ಅಂತಂದ್ರೆ ನಾವು ಈ ಋಣವನ್ನ ಹೊತ್ಕೊಂಡಿದ್ದೇವೆ. ಈ ಏನ್ ಪಂಚಮೂಲಭೂತಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ, ಇದ್ರ ಋಣ ನಮ್ಮ ಮೇಲಿದೆ. ಸೊ ಹಾಗಾಗಿ ಈ ಋಣ ನಾವು ತೀರಿಸ್ಬೇಕು ಅಂತಂದ್ರೆ ಇವತ್ತೇನ್ ಈ ಕಾರ್ಯಕ್ರಮ ನಾವು ಅನುಭವಿಸಿದ್ದೇವೆ, ಇದರ ಪ್ರಯೋಜನವನ್ನು ತಗೊಂಡಿದ್ದೇವೆ. ಇನ್ನೊಬ್ಬರಿಗೆ ಅದನ್ನ ನಾವು ಹೇಳಿದಾಗ, ಇನ್ನೊಬ್ಬರಿಗೆ ಸಹಾಯ ಆದಾಗ ಮಾತ್ರನೇ ಅದು ಸಾರ್ಥಕ ಆಗತ್ತೆ. ಸೊ ಹಾಗಾಗಿ ನಾವೇನ್ ತಗೊಳ್ತೇವೆ ಅದನ್ನ ನಾವು ಒಂದ್ ಸ್ವಲ್ಪನಾದ್ರೂ ಋಣ ತೀರಿಸ್ಬೇಕು. ಸೊ ಆ ಋಣ ತೀರಿಸ್ಬೇಕು ಅಂತಂದಾಗ ಇನ್ನೊಬ್ಬರಿಗೆ ನಾವು ಇದರ ಸಹಾಯ ಸಿಗ್ಬೇಕು. ಸೊ ಹಾಗಾಗಿ ಎಲ್ರಲ್ಲೂ ಮನವಿ, ನಾನಂತೂ ಇದರ ಪ್ರಯೋಜನ ತಗೊಂಡಿದ್ದೇನೆ. ಇದು 24 ದಿನದ ಸಂಯಮ ಮೊದಲಿಗೆ ಶುರು ಮಾಡಿದಾಗ ನಾನು ಸುಮಾರು ನನ್ನ ಹತ್ರ ಇರೋರಿಗೆಲ್ಲ ತಿಳಿಸ್ದೆ. ಅದರಲ್ಲಿ ನನ್ನ ತಂಗಿ ಮತ್ತೆ ನನ್ನ ತಂಗಿ ಮನೆಯವರು ಅವರು ಫಾಲೋ ಮಾಡಿದ್ದಾರೆ. ಸೊ ಅದರ ಪ್ರಯೋಜನ ತಗೊಂಡಿದ್ದಾರೆ. ಈಗ ನನ್ನಲ್ಲಾಗಿರೋ ಬದಲಾವಣೆಯನ್ನು ನೋಡಿ ಕೆಲವರು ಇನ್ಸ್ಪೈರ್ ಆಗಿದ್ದಾರೆ. ಸೊ ಅವರು ಇದ್ರಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಮೊದಲಿಗೆ ಸ್ವಲ್ಪ ವಿರೋಧ ಆಯ್ತು, ಯಾಕೆಂದ್ರೆ ನನ್ಗೆ ವಿಶ್ವಾಸ ಇತ್ತು, ನನ್ಗೆ ಗುರುಗಳ
ಮಾತಿನ ಮೇಲೆ ತುಂಬಾ ವಿಶ್ವಾಸ ಇತ್ತು. ಅವರ ಪದ್ಧತಿ, ಅವ್ರು ಹೇಳ್ತಿರೋ ವಿಚಾರಗಳ ಮೇಲೆ ನನಗೆ ತುಂಬಾ ವಿಶ್ವಾಸ ಬಂದು ನಾನು ಕಮಿಟ್ ಆದೆ. ನಾನು ಮಾಡ್ಲೇಬೇಕು ಅಂತ ಹೇಳಿ ಕಮಿಟ್ ಆದೆ. ಸೊ 24 ದಿವಸ ನಾನು ಯಶಸ್ವಿ ಆದೆ. ಹಾಗೆ ನನ್ನಲ್ಲಿ ಬದಲಾವಣೆಯನ್ನು ಕಂಡುಕೊಂಡೆ. ನನ್ನ ತೂಕದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದೀನಿ, ಆದ್ರೆ ಇನ್ನು ಮಿಕ್ಕಂತೆ ನನ್ನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನನ್ನ ಅಲ್ಲಿ ಕೊಡು, ಹೇಳು ವಸಂತ ಕೊಡ. ನನ್ನ ಚರ್ಮದಲ್ಲಿನೂ ಬದಲಾವಣೆ ಆಗಿದೆ. ಸೊ ಹಾಗಾಗಿ ನನ್ನ ಮನೆಯವರಿಗೆ ಸ್ವಲ್ಪ ಆತಂಕ ಇತ್ತು. 24 ದಿವಸ ಉಪವಾಸ ಹೇಗ್ ಮಾಡ್ತೀರಾ ನೀವು, ಹೇಗಾಗತ್ತೆ 24 ದಿವಸ ಅಂತಂದ್ರೆ ಕಡಿಮೆನಾ, ಅದು ಯಾರೋ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ನಂಬಿಡ್ತೀರಿ, ಹೀಗೆಲ್ಲ ನನಗೆ ಒಂದ್ ಸ್ವಲ್ಪ ಭಯ ಇಟ್ರು. ನನ್ನ ಮಕ್ಳಿಗೂ ಕೂಡ ಆತಂಕ ಇತ್ತು, ಹೇಗ್ ಮಾಡೋದು, ಹೇಗ್ ಮಾಡ್ತಾರೆ ಇವರು, ತೊಂದರೆ ಆಗತ್ತೇನೋ ಅನ್ನೋ ಸಾಕಷ್ಟು. ನನಗೆ ಮೊದಲು 2-3 ದಿವಸ ನನಗೆ ಸಹಾಯ ಮಾಡ್ಲೇ ಇಲ್ಲ. ಅವ್ರ ಜ್ಯೂಸ್ ನಾನೇ ಮಾಡ್ಕೊಂಡೆ. ನಾನೇ ಜ್ಯೂಸ್ ಮಾಡ್ಕೊಂಡು ಕುಡ್ದೆ. ನೀವು ಮಾಡ್ಕೊಡಲ್ಲ, ನೀವು ಊಟ ಮಾಡ್ಲೇಬೇಕು ಅಂತ ಹೇಳಿ ಪ್ರೆಷರ್ ಕೊಟ್ರು. ಆಗಲ್ಲ, ನಿಮ್ಗೆ ವಯಸ್ಸಾಗ್ತಾ ಇದೆ, ಈಗ ಯಾಕೆ ಒತ್ತಡ ತಗೊಳ್ತೀರಾ, ನಿಮ್ಗೆ 1 ದಿವಸ ಅಲ್ಲ 2 ದಿವಸ ಅಲ್ಲ 24 ದಿವಸ ಮಾಡ್ಬೇಕು ಅಂತಂದ್ರೆ ಇದು ಸುಲಭದ ಮಾತಾ ಅಂತೇಳಿ ಅವ್ರು ಯಾರಿಗೂ ಸ್ವಲ್ಪ ಆತಂಕ ಪಟ್ರು. ಆದ್ರೆ ನಾನು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ನಾನು ಕಳ್ಕೊಳ್ಳಿಲ್ಲ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಸೊ ನಿನ್ನೆವರೆಗೂ ಕೂಡ ನಾನು ಜ್ಯೂಸ್ ನಲ್ಲಿ ಬರೋ ಪಲ್ಪ್ ಕೂಡ ಅಗಿಲಿಲ್ಲ, ನಾನು ನುಂಗ್ತಾ ಇದ್ದೆ. ಸೊ ಅದಷ್ಟು ಸಾಕಷ್ಟು ನನಗೆ ಬದಲಾವಣೆ ತಂದಿದೆ. ಸೊ ಇದನ್ನ ಬೇರೆಯವ್ರಿಗೆ ಹೇಳ್ಬೇಕು. ನನಗಂತೂ ತುಂಬಾನೇ ಈ ಕಾನ್ಸೆಪ್ಟು ಇಷ್ಟ ಆಯ್ತು. ನಾನು ಇದನ್ನ ಎಂಜಾಯ್ ಮಾಡಿದೆ. ಸೊ ಲೆವೆಲ್ 2 ಕೂಡ ಹೋಗ್ಲಿಕ್ಕೆ ನಾನು ತಯಾರಿದ್ದೇನೆ. ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನ ಹೇಳಲಿಕ್ಕೆ ನಾನು ಲೆವೆಲ್ 2 ಹೇಳಿದ್ದೇನೆ. ಲೆವೆಲ್ 2 ವರೆಗೂ ಮತ್ತೆ ಬದ್ರಿನಾಥಕ್ಕೆ ಹೋಗ್ಲಿಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಇಟ್ಟಿದ್ದೇನೆ, ಸಂಕಲ್ಪ ಮಾಡಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಆಗತ್ತೆ ಅದು ದೇವರಿಗೆ ಬಿಟ್ಟಿದ್ದೇನೆ. ಹಾಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ this society and this earth. I am very thankful. Namaste.